ಅದು ಯಾವ ಭೇಟಿಯೂ ಇಲ್ಲ, ಒಪ್ಪಂದಗಳ ಬಗ್ಗೆ ಯೋಚನೆ ಮಾತೇ ಇಲ್ಲ, ಭೋಗದಲ್ಲೇ ನಿರಂತರ ತಿನ್ನು ಉಣ್ಣು ಮಲಗು, ಬೇಕಾದ ದೈಹಿಕವಾದ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವುದರಲ್ಲೇ ಕಾಲ ಕಳೆಯಂತ ಹೀಗೆ ಪೂರ್ತಿ ಮೈ ಮರೆತು ಬಿಟ್ಟಿದ್ದಾನೆ. ಕಾಮವೃತ್ತಂ ಅವಸ್ಥಿತಂ, ಮೈ ಮರೆತಿದ್ದಾನೆ. ಅಷ್ಟೇ ಅಲ್ಲ, ಮಂತ್ರಿಷು ನ್ಯಸ್ತ ಕಾರ್ಯಂ, ಕೆಲವರಿಗೆ ಜವಾಬ್ದಾರಿ ಚೆನ್ನಾಗಿ ಮಾಡ್ಲಿಕ್ಕೆ ಬರುತ್ತೆ ಅಂದರೆ ಎಲ್ಲ ಅವರು ತಲೆ ಮೇಲೆ ಹಾಕಿದ, ಮಾಡ್ಲಿಕ್ಕೆ ಬಿಡಿ ನೀವು ಮಾಡಿ ಅಂತ ಹೇಳಿ ಅವ್ರಿಗೆ ಮಾಡ್ಲಿಕ್ಕೆ ಬಿಟ್ಟು ಹೊರಟು ಬಿಟ್ಟ. ಮತ್ತೂ ಸಮಸ್ಯೆ, ಸರಿ ಅವ್ರಿಗೆ ಮಾಡ್ಲಿಕ್ಕೆ ಕೊಟ್ಟ ಮೇಲೆ ಏನಾಗ್ತಾ ಇದೆ ಅಂತಾದರೂ ಕೇಳಬೇಕಲ್ವ, ಅದೂ ಇಲ್ಲ. ಮಂತ್ರಿಣಾಂ ಅನವೇಕ್ಷಕಂ, ತಾನು ಮಾಡೋದಿಲ್ಲ, ಅದರ ಪ್ರಜೆಗಳಿಗೆ ಭೇಟಿ ಅಥವಾ ಒಂದು ಏನೂ ಸಂಪರ್ಕ ಇಲ್ಲ. ಆ ಜವಾಬ್ದಾರಿಯನ್ನು ಮಂತ್ರಿಗಳ ತಲೆಗೆ ಹಾಕಿದ್ದಾನೆ. ಮಂತ್ರಿಗಳಾದರೂ ಏನು ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ತಿಲ್ಲ, ಅವರು ತಲೆಗೆ ಹಾಕಿ ಅವ್ರು ಏನು ಮಾಡಿದರೂ ಮಾಡಲಿ ಅಂತ. ಅಂದರೆ ಅದು ಬಹಳ ದಿವಸದ ನಂತರ ಕೆಲವೊಮ್ಮೆ ಅಧಿಕಾರ ಸಿಕ್ಕಿಬಿಟ್ರೆ ಅಥವಾ ಒಂದು ಏನೋ ದೊಡ್ಡ ಹೊಣೆಗಾರಿಕೆ ಅಂತ ಸಿಕ್ಕಿಬಿಟ್ರೆ ಅದರ ಲಾಭಗಳೇನು ಅನ್ನೋದನ್ನು ಹುಡುಕೋದು ಮಾತ್ರ ಮನಸ್ಸಲ್ಲಿರುತ್ತೆ ಹೊರತು ಇದು ಎಂಥ ದೊಡ್ಡ ಜವಾಬ್ದಾರಿ, ಇದನ್ನು ನಡೆಸುವುದರಿಂದ ಏನು ಒಳಿತಿದೆ, ಇದರಿಂದ ಮುಂದಿನ ಕೆಟ್ಟ ಪರಿಣಾಮ ಏನಾದೀತು ಅನ್ನೋ ನೆನಪು ಆಗ ಯೋಚನೆ ಬರುವುದಿಲ್ಲ. ಅದಕ್ಕೆ ಹೇಳೋದು ಮಂತ್ರಿಗಳು ಒಳ್ಳೆಯವರು ಇರಬೇಕು ಕನಿಷ್ಠ ಪಕ್ಷ ಅಂತ. ಅವನಿಗೆ ಹನುಮಂತನಂತಹ ಒಬ್ಬ ಮಂತ್ರಿ ಇದ್ದ, ಬಂದು ಸರಿ ಎಚ್ಚರ ಕೊಡ್ತಾನೆ, ಏನು ಮಾಡ್ತಾ ಇದ್ದೀನಿ ನೀನು ಅಂದರೆ ಆ ಅಧಿಕಾರವನ್ನು ಮಂತ್ರಿ ಉಳಿಸ್ಕೊಳ್ತಾನೆ. ಯಾವಾಗ ಅಂದರೆ ರಾಜನಿಂದ ಅವನು ಯಾವತ್ತೂ ಏನನ್ನೂ ಅಪೇಕ್ಷೆ ಪಡದೇ ಇದ್ದರೆ. ಮಂತ್ರಿ ಆದವನು ನನಗೆ ಮಂತ್ರಿ ಪದವಿ ಹೇಗಾದರೂ ಸಿಕ್ಕಿದ್ರೆ ಸಾಕು ಅಂತ ಇಟ್ಟುಕೊಂಡು ಬಂದು ಅಂಗಲಾಚಿ ತೆಗೆದುಕೊಂಡದ್ದಾದರೆ ಯಾರೋ ನನ್ನ ಮಂತ್ರಿ ಮಾಡಿದ್ದಾನೋ ಅವನು ಮಾತನ್ನು ಕೇಳಲೇಬೇಕು. ಮಂತ್ರಿ ಒಬ್ಬ ಮಂತ್ರಿಯನ್ನು ತೆಗಿತಾರೆ, ಇನ್ನೊಬ್ಬ ಮಂತ್ರಿಯನ್ನು ಹಾಕ್ತಾರೆ, ಇನ್ನೊಬ್ಬ ಮಂತ್ರಿಯನ್ನು ಹಾಕಿದ್ಯಾರು ಅಂದರೆ ತೆಗಿಸಲ್ಪಟ್ಟವನೇ, ಅವನೇ ಇನ್ನೊಂದು ಮುಖವಾಡ ಇಟ್ಟಿರ್ತಾನಷ್ಟೇ. ಇದು ನನ್ನದೇ ಜನ, ನಾನು ಹೇಳಿದ್ದು ಡೈರೆಕ್ಟ್ ಮಾಡಲಿಕ್ಕಾಗಲ್ಲ, ನನ್ನ ಹೆಸರಲ್ಲಿ ಇವ್ರು ಮಾಡ್ತಾರೆ ಅಂತ. ಹಾಗೆ ಅಧಿಕಾರವನ್ನು ಸುಮ್ಮನೆ ಹಂಚಿ ಬಿಡಿಸಿಬಿಟ್ರೂ ಉಪಯೋಗ ಇಲ್ಲ. ಅಂದರೆ ಇದು ಈ ದೇಶದಲ್ಲಿ ನಿರಂತರ ನಡೆದ ಸಂಗತಿ, ಏನು ಹೊಸ್ತೇನಲ್ಲ. ಆದರೆ ಹನುಮಂತನಿಗೆ ಸ್ವಲ್ಪ ದಿವಸ ನೋಡ್ದ, ಸಹಿಸಿದ. ರಾಜನಾಗಿ ಕೆಲವೆಲ್ಲ ಅವನಿಗೆ ಅವನ ಮಿತಿಯಲ್ಲಿ ಅವನು ಪಡ್ಕೊಳ್ಳೋದಕ್ಕೆ ಅಧಿಕಾರ ಇದೆ, ಇಲ್ಲ ಅಂತಿಲ್ಲ. ಆದರೆ ಯಾವಾಗ ಮಂತ್ರಿಗಳನ್ನು ಮಾತಾಡಿಸ್ತಾ ಇಲ್ಲ, ಮಂತ್ರಿಗಳ ತಲೆ ಮೇಲೇ ಪೂರ ಬಿಟ್ಟು ಬಿಟ್ಟಿದ್ದ, ಆವಾಗ ಪ್ರಸಾದ್ಯ ವಾಕ್ಯೈ ಮಧುರೈಹಿ. ಆದರೆ ಹನುಮಂತ ಬಲವನ್ನು ಪ್ರದರ್ಶನ ಮಾಡಲಿಲ್ಲ. ಪ್ರಸಾದ್ಯ ವಾಕ್ಯೈಹಿ ಮಧುರೈಹಿ, ಹೋದ ನಂತರ ಚೆನ್ನಾಗಿ ಮಾತಾಡಿಸ್ದ. ಹೇಗಿದ್ದಿ, ಎಲ್ಲ ಚೆನ್ನಾಗಿದೆಯಾ, ಆರಾಮಾಗಿದೆಯಾ ಅಂದರೆ ಆರಾಮಾಗಿದೆಯಾ ಅಂದರೆ ನೀನು ಆರಾಮಾಗಿರ್ಲಿಕ್ಕೆ ಇರುವುದಾ ಅಂತ ಪ್ರಶ್ನೆ. ಅದು ಚೂರು ಯೋಚನೆ ಇರೋನಿಗಾದರೆ ಅರ್ಥ ಆಗುತ್ತೆ. ಚೆನ್ನಾದ ಮಾತುಗಳನ್ನು ಹೇಳ್ತಾ ಹೇತುಮದ್ಭಿಹಿ ಮನೋರಮೈಹಿ, ಹೇತುಮದ್ಭಿಹಿ ಅಂತ ಶಬ್ದ ಬಳಸ್ತಾರೆ.